ನಮಸ್ತೆ ಎಲ್ಲರಿಗೂ. ಕಪಾಟಿ ಸೈಜ್ ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ವರ್ಕ್ ಬ್ಲೌಸು, ಎಂಬ್ರಾಯ್ಡ್ರಿ ಬ್ಲೌಸು. ಅಪ್ಪರ್ ಚೆಸ್ಟ್ ಎಷ್ಟಿದೆ ನೋಡ್ತಾ ಇದ್ದೀನಿ. ಲೈನ್ ಇದೆ. ಚೆಸ್ಟು 10 ಇದೆ. ಲೆಂತ್ ಇದು ಲೆಂತು 14 ಇದೆ. ವೇಸ್ಟ್ ನೋಡ್ತಾ ಇದ್ದೀನಿ. ವೇಸ್ಟ್ 31ಗೆ 7 ಮುಕ್ಕಾಲು ಒಂದು 2 ಲೈನ್ ಇಡ್ತಾ ಇದ್ದೀನಿ. ಮುಕ್ಕಾಲು ಇಟ್ಟರೆ ಸಾಕಿದ್ದು. 1 ಇಂಚ್ ಎಕ್ಸ್ಟ್ರಾ ಡಾಟು, 2 ಇಂಚು ಮಾರ್ಜಿನ್ಗೆ. ಲೆಂತ್ 14 ಇದೆ, 15 ಇಡ್ತಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ. ಶೋಲ್ಡ್ರು 5 ಇಡ್ತಾ ಇದ್ದೀನಿ. ಆರ್ಮೋಲು 6. ನೆಕ್ ಬಿಡ್ತು 1 ಮುಕ್ಕಾಲು ಇಡ್ತಾ ಇದ್ದೀನಿ. ಇದು ಯಾಕಂದರೆ ಇದು ಕಡಿಮೆ ಇಟ್ಟರೆ ಬ್ರಾಡ್ ಆಗಲ್ಲ ನೆಕ್ಕು. ನೈನ್ ಇದೆ ಅಪ್ಪರ್ ಚೆಸ್ಟು, 2 ಇಂಚ್ ಮಾರ್ಜಿನು. ಇಲ್ಲೊಂದು ಲೈನ್ ಹಾಕಿ ಬ್ಯಾಕ್ ಸೈಡ್ ಬೋಟ್ ನೆಕ್ ಹೇಳಿದ್ದಾರೆ. ಬೋಟ್ ನೆಕ್ ಇಡೋಕ್ಕೋಸ್ಕರ ಇಲ್ಲಿ ನಾವು 7 ಇಡಬೇಕು. ನಾರ್ಮಲ್ ಬ್ಲೌಸ್ಗೆ ಇಷ್ಟು ಇಟ್ಟರೆ ಸಾಕು, 5 ಇಟ್ಟರೆ ಸಾಕು. ಇದು ಬೋಟ್ ನೆಕ್ ಡಿಸೈನ್ ಹೇಳಿದ್ದಾರೆ. ಬ್ಯಾಕ್ ನೆಕ್ಕು 6.5 ಇಡ್ತಾ ಇದ್ದೀನಿ. 6.5 ಇಟ್ಟರೆ ಸಾಕಾಗುತ್ತೆ. ಮುಂದೆ ರೌಂಡು, ಬ್ಯಾಕ್ ಸೈಡು ಬೋಟ್ ನೆಕ್ಕು. ಇವಾಗ ಆರ್ಮೋಲು 8 ಇದೆ. ಆರ್ಮೋಲ್ ರೌಂಡು ನೋಡಿ 8 ಕರೆಕ್ಟಾಗಿ ಬಂದಿದೆ. 6 ಇಟ್ಟಿದ್ದೀನಿ ಆರ್ಮೋಲ್ ರೌಂಡು. ಇನ್ನೊಂದು ಸ್ಟ್ರೇಟ್ ಮಾಡೋಣ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ 4 ಇಡ್ತಾ ಇದ್ದೀನಿ. ನೆಕ್ ಬಿಡ್ತು 3.5 ಇಟ್ಟರೆ ಸ್ಟಿಚ್ಗೆ 1/2 ಇಂಚ್ ಹೋದರೆ 4 ಬರುತ್ತೆ. ಇಲ್ಲಿ 4, ಇಲ್ಲಿ 4, ಇಲ್ಲಿ 3.5 ಇಟ್ಟರೆ 4 ಆಗುತ್ತೆ ಸ್ಟಿಚ್ ಆದಮೇಲೆ. ಇಲ್ಲಿ ರೌಂಡ್ ಶೇಪ್ಗೋಸ್ಕರ ಬೋಟ್ ನೆಕ್ಗೆ 1.5 ಇಂಚ್ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು 1/2 ಇಂಚು. ಇದು ನೆಕ್ ಡೀಪು, ಬ್ಯಾಕ್ ಸೈಡ್ ಡೀಪ್. ಇದು 1/2 ಇಂಚ್ ಕೆಳಗಡೆ ಸ್ಟಿಚ್ಚಿಗೆ ಬಿಟ್ಟು ಇಲ್ಲಿ 1/4 ಇಂಚ್ ಸ್ಟಿಚ್ಚಿಗೆ ಬಿಟ್ಟು ಮಾರ್ಕ್ ಮಾಡಬೇಕು. ಈ ಥರ ಬೋಟ್ ನೆಕ್ಕು ಈ ಡಿಸೈನ್ ಇರೋದ್ರಿಂದ ಇಲ್ಲಿ ಎಷ್ಟಿರುತ್ತೆ ಇಲ್ಲೂ ಅಷ್ಟೇ ಇಡಬೇಕು. ಇಲ್ಲಿ 3.5 ಇಟ್ಟಿದ್ದೀನಿ. ಇಲ್ಲೂ 3.5 ಇಡ್ತಾ ಇದ್ದೀನಿ. ಇಲ್ಲಿ ಈ ಥರ ಬಾಕ್ಸ್ ಟೈಪ್ ಮಾಡಿ
ಇದೇ ಶೇಪ್ ಬೇಕಂತ ಹೇಳಿದ್ದಾರೆ ಅವ್ರಿಗೆ. ಅಂದರೆ ಬಬಲ್ಸ್ ಪೋಟ್ಲಿ ಬಟನ್ ಇಡಕ್ಕೆ ಹೇಳಿದ್ದಾರೆ. ನಾನು ಇಲ್ಲಿ ಈ ಶೇಪ್ ಕೊಡ್ತಾ ಇಲ್ಲ, ಈ ರೌಂಡ್ ಶೇಪ್ ಕೊಡ್ತಿದ್ದೀನಿ, ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಇಂಚು ಡಾಟ್ಗೋಸ್ಕರ ಇದು ಬಿಟ್ಟಿದ್ದೀವಲ್ವ, ಅದಕ್ಕೆ ಇಲ್ಲಿ ಈ ಥರ ಮಾರ್ಕ್ ಮಾಡಿ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಈ ಥರ ಡಾಟ್ ಹಿಡಿಬೇಕಿದೆ ಇಲ್ಲಿ ಬ್ಯಾಕ್ ಸೈಡು. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟು 38 ಇರೋದ್ರಿಂದ ಇಲ್ಲಿ 3.8 ಇಡ್ತಾ ಇದ್ದೀನಿ. ಇದು ಬೋಟ್ ನೆಕ್ ಇರೋದ್ರಿಂದ ಸ್ವಲ್ಪ ಇದು ಲೆಂತ್ ಕಡಿಮೆ ಮಾಡ್ತಾ ಇದ್ದೀನಿ. ಇಷ್ಟಿಟ್ಟರೆ ಸಾಕಿದು. ಕಟ್ ಮಾಡ್ತಿದ್ದೀನಿ ನೋಡಿ. ಇದು ಡಿಸೈನು ಯಾವ ಥರ ಡಿಸೈನ್ ಬರುತ್ತೆ ಬೋಟ್ ನೆಕ್ ಅಂದರೆ. ಬ್ಯಾಕ್ ಇದೆಯಲ್ಲ, ಇದನ್ನೇ ಫ್ರಂಟಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು. ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ಡೀಪ್ ನೆಕ್ ಇಟ್ಟರೆ ಯಾವ ಥರ ಇಡಬೇಕಂತ ಇದು ವಿಡಿಯೋ ನೋಡಿ. ಇದು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ಇವ್ರಿಗೆ. ಇಲ್ಲಿ ಫ್ರಂಟು ಪಟ್ಟಿ ಕಾಜಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಇಡಬೇಕಂತ ಹೇಳಿದ್ದೀನಿ ನಾನು. ಇವ್ರಿಗೆ ಈ ಥರ ಫ್ರಂಟು ಬ್ಯಾಕು ನೆಕ್ಕು, ಫ್ರಂಟ್ ನೆಕ್ ಡೀಪ್ ಇದೆ, ಬ್ಯಾಕ್ ನೆಕ್ಕು ಬೋಟ್ ನೆಕ್ ಇದೆ ಅಂದಾಗ ಇಲ್ಲಿ ನಾವಿಲ್ಲಿ 1/2 ಇಂಚಲ್ಲಿ 1/4 ಇಂಚು ಸ್ಟಿಚ್ಚಿಗೆ ಬಿಡೋಕ್ಕೆ ಹೇಳಿದ್ದೀನಲ್ವ, ಇಲ್ಲಿ ಬಿಡಬಾರ್ದು. ಯಾಕಂದರೆ ಇಲ್ಲಿ ಆಲ್ರೆಡಿ ಬ್ರಾಡ್ ಆಗಿರುತ್ತೆ, ಮತ್ತು ನಾವು ಇದನ್ನು ಬ್ರಾಡ್ ಮಾಡಬಾರ್ದು, ಇಲ್ಲಿ ಚಿಕ್ಕದು ಮಾಡಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಿ. ಇವ್ರು 3/4 ಇಂಚ್ ಇಡ್ತಾ ಇದ್ದೀನಿ ಸಾಕಿದು. ಬ್ಯಾಕು ಬೋಟ್ ನೆಕ್ ಇರೋದ್ರಿಂದ ಏನು ಟೈಟ್ ಬರೋಲ್ಲ. ಶೋಲ್ಡ್ರ್ ಜಾಸ್ತಿ ಇಟ್ಟಿರ್ತೀವಲ್ವ, ಇಲ್ಲಿ 5 ಇಡೋದಕ್ಕೆ 6.5 ಇಟ್ಟಿದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಇದೆಯಲ್ವ, ಅದಕ್ಕೆ ಇದು ಸೇಮ್ ಒಂದು 1/2 ಇಂಚ್ ಇಟ್ಟರೆ ಸಾಕು. ಇಲ್ಲಿ 1 ಇಂಚ್ ಇಡಬಾರ್ದು. ಇಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಇಡಬೇಕಿಲ್ಲಿ. ಅದು ಏನಿದೆ ಶೇಪು, ಇದು ಬ್ಯಾಕ್ ಸೈಡು, ಇದನ್ನೇ ಮಾರ್ಕ್ ಮಾಡಿ ಇದನ್ನು ತೆಗೆದ್ಬಿಡಿ ಇವಾಗ. ಮತ್ತು ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಲ್ವಾ ಬ್ಯಾಕ್ ಕಟ್ ಮಾಡಿರೋದು. ಇವಾಗ ಚೆಸ್ಟ್ ಮೆಜರ್ಮೆಂಟು ಫ್ರಂಟ್ ಮಾರ್ಕ್ ಮಾಡಬೇಕು. ಬ್ಯಾಕು ಫ್ರಂಟು ಒಂದೇ ಇಡಬಾರ್ದು ಮೆಜರ್ಮೆಂಟು. 9.5 ಇದೆ. ಒಬ್ಬರಿಗೆ ಒಂದು ಸೈಡ್ ಹೆಚ್ಚು ಕಡಿಮೆ ಇರುತ್ತೆ, ಎರಡು ನೋಡಿ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡಬೇಕು. ಇಲ್ಲ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇಟ್ಟರೆ ಬ್ಲೌಸ್ ಒಂದೇ ಸೈಡ್ಗೆ ಹೋದಂಗೆ ಎಳ್ದಂಗೆ ಆಗುತ್ತೆ. ಎರಡೂ ಮೆಜರ್ಮೆಂಟ್ ಮಾಡಿ. ಇಲ್ಲಿ 1.25 ಇಂಚ್ ಬಿಟ್ಟಿದ್ದೀವಲ್ಲ, ಇಲ್ಲಿ ಒಂದು ಮಾರ್ಕ್ ಮಾಡಿ ಆ ಕಡೆನೇ ಚೆಸ್ಟ್ ಏನಿದೆ ಅಷ್ಟು ಮೆಜರ್ಮೆಂಟ್ ಮಾಡಬೇಕು. ಇದೊಂದು ಮಾರ್ಕ್ ಮಾಡಿಬಿಡಿ. ಮತ್ತು ಇದು 9.5 ಇದೆಯಲ್ವ, ಈ 9.5 ಇಲ್ಲಿಂದ ತಗೊಬೇಕು. ಇಲ್ಲೇನು ನಾವು ಮಾರ್ಕ್ ಮಾಡಿರ್ತೀವಿ, ಈ ಮಾರ್ಕಿಂದ ಮುಂದೆ ತಗೊಬೇಕು ಚೆಸ್ಟ್. ಇದು ಇಲ್ಲಿ 2 ಇಂಚ್ ಮಾರ್ಜಿನ್. ಇಲ್ಲೊಂದು ಲೈನ್ ಹಾಕಿ. ಮತ್ತು ಇವ್ರದ್ದು ವೇಸ್ಟ್ ಎಷ್ಟಿದೆ, 7.25 ಇದೆ. ಇಲ್ಲಿ 7.25ಇಂದ ಇಲ್ಲಿಗೆ 7.25ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಯಾಕಂದರೆ ಇದೆಷ್ಟಿರುತ್ತೆ ಅಷ್ಟು ಡಾಟ್ ಪಾಯಿಂಟು ಡಾಟ್ ಹಿಡಿಯೋಕ್ಕೋಸ್ಕರ. ಇಲ್ಲಿ 1/2 ಇಂಚು ಫ್ರಂಟ್ಗೆ ಶೇಪ್ ಕೊಡಬೇಕು. ಆರ್ಮೋಲ್ ರೌಂಡ್ ಹತ್ರ ಶೇಪ್ ಇದೆ.
ಮತ್ತು ಇವ್ರಿಗೆ ಡೀಪು ಮೆಜರ್ಮೆಂಟ್ ಬ್ಲೌಸಲ್ಲಿ 8 ಇದೆ. ನಾವು ಬ್ಯಾಕ್ ಸೈಡ್ ಬೋಟ್ ನೆಕ್ ಇಟ್ಟಿರೋದ್ರಿಂದ ಶೋಲ್ಡ್ರು ಜಾಸ್ತಿ ಇಟ್ಟಿರ್ತೀವಲ್ವ, ಫ್ರಂಟಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಡೀಪು 8 ಇರೋದು 7 ಇಟ್ಟರೆ ಓಕೆ. 1 ಇಂಚ್ ಕಡಿಮೆ ಮಾಡ್ತಿದ್ದೀನಿ. ಇಲ್ಲಿ ಬೋಟ್ ನೆಕ್ ಇರೋದ್ರಿಂದ ಬ್ಯಾಕು ಲೆಂತು ಕಡಿಮೆ ಇರೋದ್ರಿಂದ ಅದು ಕರೆಕ್ಟಾಗಿ ಕೂರುತ್ತೆ. ಫ್ರಂಟು ಬ್ಯಾಕ್ ಇರೋದ್ರಿಂದ ಫ್ರಂಟು ಡೀಪ್ ಜಾಸ್ತಿ ಇರಬಾರ್ದು ಅವಾಗ ಬೋಟ್ ನೆಕ್ ಇಟ್ಟಾಗ. ಇದು ಇಲ್ಲಿ ಬ್ರಾಡ್ ಬರುತ್ತಲ್ವಾ, ಅದಕ್ಕೆ ಅದು ಇಲ್ಲಿ ಜಾಸ್ತಿ ಇಟ್ಬಿಟ್ರೆ ಜಾಸ್ತಿ ಲೂಸ್ ಆಗುತ್ತೆ ಫ್ರಂಟ್. ಇದು ಫ್ರಂಟ್ ರೆಡಿ ಆಯಿತು. ಇವ್ರದ್ದು ಫಸ್ಟು ಡಾಟ್ ಪಾಯಿಂಟ್ ಯಾವ ಥರ ಇಡೋದಂದರೆ ಡಿವೈಡೆಡ್ ಬೈ ಮಾಡಿ ಇಟ್ಟರೆ ನೀಟಾಗಿ ಬರುತ್ತೆ. ಇವ್ರದ್ದು 38 ಡಿವೈಡೆಡ್ ಬೈ 4 ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಚೆಸ್ಟ್ ಮೆಜರ್ಮೆಂಟು. ನೋಡಿ ಈ ಥರ ಯಾವ ಥರ ಇರಬೇಕಂದ್ರೆ ಡಾಟ್ ಪಾಯಿಂಟು ಅವ್ರದ್ದು 38 ಇದೆಯಲ್ಲ ಚೆಸ್ಟ್ ಮೆಜರ್ಮೆಂಟು. 38ನ 4 ಭಾಗ ಮಾಡಿ ಈ ಥರ ಟೇಪ್ ಮಡಚಿ, ನಿಮಗೆ ಡಿವೈಡೆಡ್ ಬೈ ಮಾಡೋಕ್ಕಾಗಿಲ್ಲ, ಅದು ಕನ್ಫ್ಯೂಸ್ ಆದರೆ ಈ ಥರ ಟೇಪ್ ಮಡಚಿ ಇಲ್ಲಿ ನೋಡಿ 9.5 ಬರುತ್ತೆ. 9.5ಗೆ ಫಸ್ಟು ಡಾಟ್ ಪಾಯಿಂಟ್ ಮಾಡಬೇಕು. ಇಲ್ಲಿ ಸ್ಟಿಚ್ಚಿಗೆ ಬಿಡಬೇಕು, 1/2 ಇಂಚು ಸ್ಟಿಚ್ ಬಿಟ್ಟು ಮಾಡಿ. ನೋಡಿ ಇವಾಗ ಇಲ್ಲಿ 4 ಭಾಗ ಮಾಡಿದ್ದೀನಲ್ಲ, ಡಿವೈಡೆಡ್ ಬೈ 4 ಭಾಗ ಮಾಡಿದ್ರೆ ಇಷ್ಟು ಬರುತ್ತೆ. ಫಸ್ಟ್ ಡಾಟ್ ಪಾಯಿಂಟ್ ಇಷ್ಟೇ ಇಡಬೇಕು ಅವ್ರಿಗೆ. ಮತ್ತು ಇದು ಅಪೆಕ್ಸ್ ಪಾಯಿಂಟು ಎಷ್ಟು ಇಡಬೇಕು, ಇದು ಎಷ್ಟು ಇಡಬೇಕಂದ್ರೆ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು 38 ಡಿವೈಡೆಡ್ ಬೈ 10 ಮಾಡಿದಾಗ 3.8 ಬರುತ್ತೆ. ಇದು ಇಲ್ಲಿ ಇಡಬೇಕು ಅಪೆಕ್ಸ್ ಪಾಯಿಂಟು 3.8. ನೋಡಿ ಇಲ್ಲಿ 3.8 ಇಲ್ಲಿ. ಮತ್ತು ಇದು ಕಪ್ ಲೆಂತು, ಇದು ಕಪ್ ಲೆಂತ್ ಅಂತೀವಿ. ಈ ಡಾಟ್ ಇಲ್ಲಿ ಏನು ಇದು ಅಪೆಕ್ಸ್ ಪಾಯಿಂಟು, ಇದು ಕಪ್ ಲೆಂತು. ಇಲ್ಲಿ 3 ಇಟ್ಟರೆ ಸಾಕು ಡಾಟ್. ಮತ್ತು ಇದು 1/2 ಇಂಚು ಸ್ಟಿಚ್ಗೆ. ಅವ್ರದ್ದು ಬ್ಲೌಸಲ್ಲಿ ನೀವು ನೋಡ್ತೀವಿ ಕಪ್ ಲೆಂತ್ ಅಂದರೆ ಈ ಥರ ಮೆಜರ್ಮೆಂಟ್ ಮಾಡ್ಕೊಬೇಕು ನೀವು. ನೋಡಿ ಇಲ್ಲಿ ಸ್ಟಿಚ್ಚಿಂದ ಹಿಡಿದು ಇಲ್ಲಿ ಕ್ರಾಸ್ ಬೆಲ್ಟ್ ಕೂಡಿಸಿರ್ತೀವಲ್ವಾ 13 ಇದೆ. ಅವ್ರದ್ದು ಕಪ್ ಲೆಂತ್ ಬಂದು 13 ಇದೆ. ನೋಡಿ ಇವಾಗ ಎಷ್ಟಿದೆ ಅಂತ ನೋಡಿ, ಕರೆಕ್ಟಾಗಿದೆ. ನಾನು ಬ್ಲೌಸ್ ಮೆಜರ್ಮೆಂಟೇ ಇಟ್ಕೊಂಡಿಲ್ಲ, ನಾನು ಡಿವೈಡೆಡ್ ಬೈ ಮಾಡಿನೇ ನಾನು ಮಾಡಿರೋದಿಲ್ಲಿ. ಅವ್ರದ್ದು 13 ಇದೆ ಲೆಂತು, ಇದು ಕಪ್ ಲೆಂತು. ಫಸ್ಟ್ ಡಾಟ್ ಪಾಯಿಂಟ್ ಬಂದು 9.5 ಇಲ್ಲಿದೆ. ಇವಾಗ ಇಲ್ಲಿ ನಾನು ಹೇಳಿದ್ದೆ ಇಲ್ಲಿ ವೇಸ್ಟ್ ಇಷ್ಟಿದೆ, ವೇಸ್ಟ್ ಅಷ್ಟು ಇಟ್ಬಿಟ್ಟು ಮಿಕ್ಕಿದ ಬಟ್ಟೆ ಬಿಡಿ ಅಂತ. ನೋಡಿ ಇಲ್ಲಿ ನಿಮ್ಗೆ ಇಲ್ಲಿ ಈ ಕಡೆಯಿಂದ ಅರ್ಥ ಆಗಿಲ್ಲ ಅಂದರೆ ಇಲ್ಲಿಂದ ತೋರಿಸ್ತೀನಿ ನೋಡಿ. 7.75 ಇಲ್ಲಿ 7.75 ಇವ್ರದ್ದು ವೇಸ್ಟ್ ಇದೆ. ಈ ವೇಸ್ಟ್ಗೊಂದು ಮಾರ್ಕ್ ಮಾಡಿ. ಇನ್ನೆಷ್ಟಿದೆ ಇಲ್ಲಿ ಎಕ್ಸ್ಟ್ರಾ 2 ಇಂಚಿದೆ. ಈ 2 ಇಂಚನ್ನ ಇಲ್ಲಿ ಡಾಟ್ ಕೊಡಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಇವ್ರದ್ದು ಡಾಟ್. ಇದು ಈ ಥರ ಮಾರ್ಕ್ ಮಾಡಿ ಒಂದೊಂದು ಇಂಚ್ ಮಾಡಿದ್ರೆ ಸಾಕು. ಹೆವಿ ಚೆಸ್ಟ್ ಇದ್ದವ್ರಿಗೆ ಅವ್ರದ್ದು ವೇಸ್ಟ್ ಏನಿರುತ್ತೆ ಅದನ್ನೇ ಡಿವೈಡೆಡ್ ಬೈ ಮಾಡಿ ಕಟ್ ಮಾಡಿ. ನಿಮಗೆ ಡಾಟ್ ಎಷ್ಟು ಇಡಬೇಕಂತ ಕನ್ಫ್ಯೂಸ್ ಆದರೆ ಇದನ್ನು ಹೇಳ್ತಿರೋದು ನಾನು. ಇಲ್ಲಿ ಒಂದು ಮಾರ್ಕ್ ಮಾಡಿ. ಇಲ್ಲೇನಿರುತ್ತೆ ಇದು ಇದೂ ಅಷ್ಟೇ. ಇಲ್ಲಿ ಆಫ್ ಮಾಡಿ ನೋಡಿ ಒಂದ್ಸರಿ ಅವ್ರ ಬ್ಲೌಸು ಮೆಜರ್ಮೆಂಟ್ ಇರುತ್ತಲ್ವಾ ಅದು ಒಂದ್ಸರಿ ಟಿಕ್ ಮಾಡಿ. ಇದು ಡೀಪ್ ಜಾಸ್ತಿ ಇಲ್ಲ, ನಾನು ಇದು ಡೀಪ್ ಕಡಿಮೆ ಇಟ್ಟಿದ್ದೀನಿ ಇವ್ರದ್ದು ಬೋಟ್ ನೆಕ್ ಇರೋದ್ರಿಂದ. ನೋಡಿ ಇವ್ರದ್ದು ಇಷ್ಟಿದೆ. ಇಲ್ಲಿವರೆಗೂ ಇದೆ ಡೀಪು ಫ್ರಂಟು. ನಾವು ಆ ಫ್ರಂಟು ಡೀಪ್ ನಾನು ತಗೊಂಡಿಲ್ಲ, ಕಡಿಮೆ ಇಟ್ಟಿದ್ದೀನಿ. ಬ್ಯಾಕ್ ಸೈಡು ಬೋಟ್ ನೆಕ್ ಇರೋದ್ರಿಂದ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಇಷ್ಟಿದೆ, ಯಾಕಂದರೆ ಇಲ್ಲಿ ಒಂದು ಡಾಟ್ ಹಿಡಿಬೇಕು. ಡಾಟು ಮತ್ತು ಸ್ಟಿಚ್ಚು ಎರಡು ಸೇರಿ ಇಲ್ಲಿ ಒಂದು ಮಾರ್ಕ್ ಮಾಡಿ. ಮತ್ತು ಇದು ಸೈಡು
ಇಲ್ಲಿ ಸ್ಟಿಚ್ಚಿಗೆ ಬಿಟ್ಟು ಇಲ್ಲಿ ನೋಡಿ ನಾನು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ಮತ್ತು ನಾವು ಸ್ಟಿಚ್ಗೋಸ್ಕರ 1/2 ಇಂಚು ಈ ಥರ ಮಾರ್ಕ್ ಮಾಡಿ ಈ 2 ಸೆಂಟ್ರ್ ಪಾಯಿಂಟ್ಗೆ ಡಾಟು ಈ 2 ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ ನೋಡಿ, ಇದು ಇಲ್ಲಿ 5 ಇದೆ. ಇದನ್ನ ಈ ಥರ ಟೇಪ್ ಮಾಡಿಸಿ ಇಲ್ಲಿ ಸೆಂಟ್ರ್ ಒಂದು ಮಾರ್ಕ್ ಮಾಡಿ. ಇದು ಯಾವ ಥರ ಮಾರ್ಕ್ ಮಾಡಬೇಕು ಅಂದರೆ ಆರ್ಮೋಲ್ ಹತ್ರ ಇಲ್ಲಿ ನೋಡಿ, ನಾವು ಹಿಂಗೆ ಹಿಂಗೆ ಶೇಪ್ ಹಿಂಗೆ ಕೊಟ್ಟಿರ್ತೀವಲ್ವ, ಎಲ್ಲಿ ರೌಂಡ್ ತಿರುಗಿಸಿರ್ತೀವಿ ಇದನ್ನಾದರೂ ನೆನ್ಪಿಟ್ಕೊಬೇಕು ನೀವು. ಇಲ್ಲ ನಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಇದನ್ನಾದರೂ ಈ ಥರ ಮಾರ್ಕ್ ಮಾಡಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಟೇಪ್ ಈ ಥರ ಬರಬೇಕು. ನಿಮ್ಗೆ ಹಂಗೂ ಕನ್ಫ್ಯೂಸ್ ಆದರೆ ಇಲ್ಲಿ ಈ ಲೈನ್ ಇರುತ್ತಲ್ಲ, ಈ ಲೈನಿಂದ ಈ ಲೈನ್ಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಈ ಥರ ಇಟ್ಟರು ಓಕೆ, ಈ ಥರ ಇಟ್ಟರು ಓಕೆ. ಇಲ್ಲಿ ಒಂದು ಮಾರ್ಕ್ ಮಾಡಿ. ಇಲ್ಲಿ ಆರ್ಮೋಲ್ ರೌಂಡು 8 ಇದೆ, ಇಲ್ಲಿ ಸ್ಟಿಚ್ಗೆ ಬಿಡಬೇಕು. ಸ್ಟಿಚ್ಚಿಗೆ ಬಿಟ್ಟು ಆರ್ಮೋಲ್ ರೌಂಡು ಲೆಕ್ಕ ಮಾಡಿ ನೋಡಿ. 8 ಇದೆ ಅಲ್ವಾ, 8 ಇದೆ, ನಮಗೆ 8 ಬರಬೇಕು. ಇದು ಎಷ್ಟಿದೆ? 9 ಇದೆ. 9 ಇದ್ದರೆ ಇಲ್ಲಿ 1/2 ಇಂಚು, ಇಲ್ಲಿ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಡಾಟು. ಇಲ್ಲಿ ಎಷ್ಟು ಎಕ್ಸ್ಟ್ರಾ ಇದೆ ಇದನ್ನು ಇಲ್ಲಿ ಡಾಟ್ ಹಿಡಿದ್ಬಿಡ್ಬೇಕು. ಅವಾಗ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಕೂರುತ್ತೆ. ಶೇಪ್ ಲೂಸ್ ಬರೋಲ್ಲ. ಆರ್ಮೋಲ್ ಕೆಳಗಡೆ, ಕಂಕ್ಳು ಕೆಳಗಡೆ ಲೂಸ್ ಬರುತ್ತಲ್ವ, ಅದು ಬರೋಲ್ಲ. ಇಲ್ಲಿ ಇದಕ್ಕೆ 2 ಇಂಚು ಗ್ಯಾಪ್ ಇರಬೇಕು ನೋಡಿ. ಗ್ಯಾಪ್ ಇದೆ 2 ಇಂಚು. ಇಲ್ಲಿ 2 ಇಂಚ್ ಗ್ಯಾಪ್. ಎಲ್ಲದಕ್ಕೂ ಈ ಡಾಟ್ಗೆ 2 ಇಂಚು ಮಾರ್ಕ್ ಮಾಡಿ. ಮತ್ತು ಇಲ್ಲಿ ಏನು ನಾನು 1/2 ಇಂಚ್ ಎಕ್ಸ್ಟ್ರಾ ಇದೆ ನೋಡಿ, ಅದು ಈ ಥರ ಮಾರ್ಕ್ ಮಾಡಿಬಿಡಿ. ಅದು ಸ್ಟಿಚ್ ಮಾಡೋವಾಗ ಕನ್ಫ್ಯೂಸ್ ಆಗಲ್ಲ ನಿಮಗೆ. ಇನ್ನು ಇಲ್ಲಿ ಇದು ಆಪ್ಷನ್, ಈ 4ನೇ ಡಾಟು ಬೇಕಾ ಬೇಡವಾ? ಏನು ಅಂದರೆ ಬ್ಯಾಕಿಗಿಂತ ಫ್ರಂಟು ಲೆಂತ್ ಜಾಸ್ತಿ ಬಂದಾಗ ಇಲ್ಲಿ ನೀವು ಇದು ಕೊಡ್ಬೋದು, ಡಾಟ್ ಕೊಡ್ಬೋದು. ಇಲ್ಲ ಬೇಡ, ಕರೆಕ್ಟಾಗಿ ಬಂತಾ, 2 ಕರೆಕ್ಟಾಗಿ ಬಂತೆ, ಡಾಟ್ ಬೇಡ ಅಂದರೆ ಈ ಥರ ನೀವು ಮಾರ್ಕ್ ಮಾಡಿ ಬಿಟ್ಟಿರಬೇಕು. ಅಕಸ್ಮಾತ್ ಇದು ಲೆಂತ್ ಬಂದರೆ ಡಾಟ್ ಕೊಡಿಲ್ಲ ಅಂದರೆ ಬೇಡ, ಅದೇನು ಅವಶ್ಯಕತೆ ಇಲ್ಲ ಈ ಡಾಟ್. ಇವಾಗ ಇದು ಕಟ್ಟಿಂಗ್ ಆಯ್ತಲ್ವಾ, ಇಲ್ಲಿ ಒಂದು ನ್ಯಾಚ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಇದಿದೆ ನ್ಯಾಚ್ ಮಾಡಿದ್ದೀವಿ, ನಾವು ಮಾರ್ಕ್ ಮಾಡಿದ್ದೀವಿ. ಮತ್ತು ಈ ಥರ ವೀಲ್ ಮಾರ್ಕರ್ ಸಿಗುತ್ತೆ, ಇದನ್ನು ತಗೊಂಡು ಇಟ್ಕೊಂಡ್ರೆ ನೀವು ಇಲ್ಲಿ ಏನು ಮಾರ್ಕ್ ಮಾಡ್ತೀವಿ ಇನ್ನೊಂದು ಪೀಸ್ಗೂ ಇದೇ ಥರ ಬಂದಿರುತ್ತೆ. ಈ ಥರ ಎಲ್ಲ ಮಾರ್ಕ್ ಮಾಡಿಬಿಟ್ರೆ ಎಲ್ಲಿ ಇನ್ನು ಬ್ಯಾಕ್ ಸೈಡ್ ಇರುತ್ತಲ್ಲ ಅದಕ್ಕೂ ಮಾರ್ಕ್ ಬಿದ್ದಿರುತ್ತೆ. ನೀವು ಅದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಡಾಟ್ ಹಿಡಿಯುವಾಗ. ನೋಡಿ ಈ ಥರ ಮಾರ್ಕ್ ಬರುತ್ತೆ. ಇದು ಮಾರ್ಕ್ ಬರುತ್ತಲ್ಲ, ಇಲ್ಲಿ ಇದನ್ನು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು. ನೋಡಿ ಮಾರ್ಕ್ ಬಿದ್ದಿದೆ. ಈಗ ಫ್ರಂಟು ಬ್ಯಾಕು ರೆಡಿ ಆಯಿತು. ಇವಾಗ ಸ್ಲೀವ್ ಕಟ್ ಮಾಡ್ತೀನಿ. ಇದು ಬಫ್ ಸ್ಲೀವು, ಹೈ ಬಫ್ ಸ್ಲೀವ್. ಇದು ಲೆಂತ್ ಸ್ಲೀವ್ಗೆ ನೋಡಿ ಈ ಥರ ಸ್ಲೀವು ಬಫ್ಫು ಕಾಣಿಸ್ತಾ ಇದೆ ನೋಡಿ. ಇದು ನಾವೇ ಸ್ಟಿಚ್ ಮಾಡಿರೋದು ಬಫ್ಫು. ಈ ಥರ ಬಫ್ಫು, ಈ ಬ್ಲೌಸು ನಾವೇ ಸ್ಟಿಚ್ ಮಾಡಿದ್ದು, ಮತ್ತು ಅದನ್ನೇ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಥರ ಬರಬೇಕಂತ ಹೇಳಿದ್ದಾರೆ ಈ ಬಫ್ಫು. ಇವಾಗ ನಾನು ಇದನ್ನು ಕಟ್ ಮಾಡ್ತಿದ್ದೀನಿ. ಇದೇ ಥರ ಸ್ಲೀವ್ ಕಟ್ ಮಾಡ್ತಿದ್ದೀನಿ ನೋಡಿ. ಇದು ನಾವು ಸ್ಲೀವ್ ಲೆಂತ್ ಇದೆ ಎಷ್ಟು ಸ್ಲೀವ್ ಲೆಂತ್ ಇದೆ ಅಷ್ಟನ್ನ ಮೊದಲು ತಗೋಬೇಕು ಮಾರ್ಕು. ನೋಡಿ 11 ಇದೆ ಸ್ಲೀವ್ ಲೆಂತು. ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ
ಫಸ್ಟ್ ಅವ್ರದ್ದು ಎಷ್ಟು ಕೇಳಿದ್ದಾರೆ ಬ್ಲೌಸ್ ಲೆಂತು, ಸ್ಲೀವ್ ಲೆಂತು ಅಷ್ಟನ್ನ ನೀವು ಮಾರ್ಕ್ ಮಾಡಿಬಿಡಿ. ಈ ಥರ ಮಾರ್ಕ್ ಮಾಡಿ ಇದು ಸ್ಲೀವ್ ರೌಂಡು. ಇಲ್ಲಿ 2 ಇಂಚು ಮಾರ್ಜಿನ್ ಬಿಡಿ. ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ? 8 ಇದೆ. 8ಗೆ ಒಂದು ಮಾರ್ಕ್ ಮಾಡಿ. ಮತ್ತು ಅವ್ರದ್ದು ಕ್ಯಾಪ್ ಹೈಟ್ ಬಂದು 3.8. 38 ಡಿವೈಡೆಡ್ ಬೈ 10 ಮಾಡಿದಾಗ 3.8 ಬರುತ್ತೆ. ಅಷ್ಟೇ ಇಡಬೇಕು ಇದು ಕ್ಯಾಪ್ ಹೈಟು. ಇಲ್ಲಿ ಒಂದು ಮಾರ್ಕ್ ಮಾಡಿ. ಇಲ್ಲಿ 2 ಇಂಚ್ ಬಿಟ್ಟು ಮಾರ್ಜಿನ್ಗೋಸ್ಕರ 2 ಇಂಚ್ ಬಿಟ್ಟರೆ ಸಾಕಿದು. 1.5 ಬಿಟ್ಟರೂ ಸಾಕು. ಸ್ಲೀವ್ ಜಾಸ್ತಿ ಆದರೆ ಇಲ್ಲಿ ಒಂದು ಮಾರ್ಕ್ ಮಾಡಿ. ಇದು ಸ್ಟಿಚ್. ಇವಾಗ ಇವ್ರದ್ದು ಸ್ಲೀವ್ ಮೆಜರ್ಮೆಂಟ್ ಮಾಡಿ. ಆರ್ಮೋಲ್ ರೌಂಡು 8 ಆಯ್ತಲ್ಲ. ಈಗ ಇಲ್ಲಿ 8 ಮಾರ್ಕ್ ಮಾಡಿದ್ದೀನಿ ಇಲ್ಲಿ. ಈಗ ಇಲ್ಲಿಂದ ಇಲ್ಲಿ ಆಫ್ ಮಾಡಿ. ಇಲ್ಲಿಂದ ಇಲ್ಲಿ ಆಫು ಈ ಥರ ಮಾರ್ಕ್ ಮಾಡಿ. ಮತ್ತೆ ಇದು ಇಲ್ಲಿಂದ ಇಲ್ಲಿ ಆಫ್ ಮಾಡಿ. ಇಲ್ಲಿ ಎಲ್ಲಿ ಆರ್ಮಲ್ ರೌಂಡು ಕರ್ವ್ ಶೇಪ್ ಕೊಡಬೇಕು ಅನ್ನೋದಕ್ಕೆ ಇದು ಮಾರ್ಕ್ ಮಾಡ್ತಾ ಇರೋದು. ಇದಾದಮೇಲೆ ಈ ಥರ ಶೇಪರ್ ತಗೊಂಡು ಇಲ್ಲಿ ನೋಡಿ, ಈ ಲೈನು ಇಲ್ಲಿದೆಯಲ್ಲ, ಈ ಲೈನು, ಈ ಲೈನ್ಗೆ ಇಲ್ಲಿ ಈ ಥರ ಅಟ್ಯಾಚ್ ಮಾಡಬೇಕು. ಇಲ್ಲಿಂದ ಇಲ್ಲಿ ಮತ್ತು ಇದನ್ನು ಈ ಥರ ಉಲ್ಟಾ ಮಾಡಬೇಕು. ಈ ಸ್ಕೇಲು ಈ ಥರ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಇಲ್ಲಿ 1/2 ಇಂಚ್ ಮಾತ್ರ ಈ ಶೇಪ್ ಕೊಡಬೇಕು. ಈ ಥರ ಇದು ಫ್ರಂಟ್ ಶೇಪು ಮತ್ತು ಇದು ಬ್ಯಾಕು. ಇದು ಬಫ್ ಇರೋದ್ರಿಂದ ಶೇಪ್ ತೆಗಿಬಾರ್ದು ಸ್ಲೀವು. ಆದರೂ ನಾನಿದು ಶೇಪ್ ಮಾಡೋದು ತೋರಿಸ್ತಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಉಲ್ಟಾ ಮಾಡಿ ಈ ಥರ ಮಾಡಿ ಮಾರ್ಕ್ ಮಾಡಿ. ಆಯಿತಾ? ಇವಾಗ ಇಲ್ಲಿ ನೋಡಿ, ಇದು ಬಫ್ ಯಾವ ಥರ ಇಡಬೇಕಂದ್ರೆ, ಯಾವ ಥರ ಬಫ್ಗೆ ಇಲ್ಲಿ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು, 4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಈ 4 ಇಂಚ್ ಎಕ್ಸ್ಟ್ರಾ ಏನಕ್ಕೆ? ಇದು ಬಫ್ಗೆ. ಇಲ್ಲಿ ನೋಡಿ, ಈ ಥರ ಬಫ್ ಕೂರುತ್ತೆ. ಎಕ್ಸ್ಟ್ರಾ ಇರೋದು, ಎಕ್ಸ್ಟ್ರಾ ಏನು ಬಟ್ಟೆ ಬಿಟ್ಟಿರ್ತೀವಿ ನಾವು, ಅದು ಈ ಥರ ಬರುತ್ತೆ. ಇದನ್ನು ಇವಾಗ ಎಲ್ಲಿಂದ ಬಫ್ ಕೊಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಇವಾಗ ಇದು ನಾನು ರೌಂಡು ಇಲ್ಲಿ 8 ಇಟ್ಟಿದ್ದೀನಿ, ಆಯಿತಾ? ಇವಾಗ ಇಲ್ಲಿ 4 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಇದೇ ಥರ, ಇಲ್ಲಿ ಏನು ಶೇಪ್ ಬಂದಿದೆ ಇಲ್ಲಿ ಇದೇ ಥರ ಶೇಪ್ ಕೊಡಬೇಕು. ಇಷ್ಟು ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಡಬೇಕು. ಈ ಥರ ಇಲ್ಲಿ ಬಂದು ಇಲ್ಲಿ ಅಟ್ಯಾಚ್ ಮಾಡಬೇಕು. ಈ ಶೇಪ್ ಇಲ್ಲಿದೆಯಲ್ಲ, ಇದು ಈ 2ನೇ ಲೈನ್ ಇದೆಯಲ್ಲ, ಇಲ್ಲಿವರೆಗೂ ಈ ಥರ ರೌಂಡ್ ಮಾಡಬೇಕು ನೋಡಿ. ಈ ಥರ ರೌಂಡ್ ಮಾಡಬೇಕು. ಇವಾಗ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 7 ಇಟ್ಟರೆ ಓಕೆ ಇದು, ಯಾಕಂದರೆ ಇಲ್ಲಿ ಬಫ್ ಕೊಡ್ತೀವಲ್ವಾ, ಇಲ್ಲಿಂದ ಇಲ್ಲಿ ಬಫ್ ಎಷ್ಟು ಬರುತ್ತೆ? 1 ಇಂಚು 1.5 ಇಂಚ್ ಬರುತ್ತೆ. ಇಲ್ಲಿ ಏನು ಬಫ್, ಇಷ್ಟು ಬಟ್ಟೆ ಏನು ಬಫ್ ಕೊಡ್ತೀವಿ ಅದು ಈ ಥರ ಹಿಂಗೆ ಕೂತ್ಕೊಳ್ಳುತ್ತೆ ಬಫು. ಇವಾಗ ಬಫ್ ಅಂದರೆ ಕೆಲವರು ಇಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ. ಅದೇನಿದ್ರು ಹಾಫ್ ಸ್ಲೀವು ಮತ್ತು ಇಲ್ಲಿ 2 ಬಫ್ ಕೊಡೋದಕ್ಕೋಸ್ಕರ ಈ ಬಟ್ಟೆ ನಾವು ಜಾಸ್ತಿ ತಗೋಬೇಕು. ಈ ಥರ ಐ ಬಫ್ ಬಂದಾಗ ಮಾತ್ರ ಇದೇ ಥರ ತಗೊಂಡ್ರೆ ಕರೆಕ್ಟಾಗಿ ಬರೋದು ಬಫ್ ನೋಡಿ. ಈ ಥರ ಕಟ್ ಮಾಡಬೇಕು. ಈ ಸ್ಲೀವು ಈ ಥರ ಐ ಬಫ್ ಬಂದಾಗ ಇಲ್ಲಿ ಶೇಪ್ ಏನು ತೆಗಿಯೋದು ಬೇಡ, ಶೇಪ್ ಬೇಡ, ಹಂಗೆ
ಶೇಪ್ ಇಲ್ಲ ಅಂದ್ರೇ ಬಫ್ ಚೆನ್ನಾಗಿ ಬರುತ್ತೆ, ಶೇಪ್ ತೆಗ್ದಿಲ್ಲ ಅಂದ್ರೂ ಓಕೆನೇ. ಇಲ್ಲೊಂದು ನ್ಯಾಚ್ ಮಾಡಿ, ಇಲ್ಲಿ ಒಂದು ನ್ಯಾಚ್ ಮಾಡಿರಬೇಕು. ಇದು ಎಲ್ಲಿಂದ ಎಲ್ಲಿಗೆ ಬೊಪ್ಪು ಕೊಡಬೇಕಂತ ನೋಡಿ. ಇಲ್ಲಿ ನ್ಯಾಚ್ ಮಾಡಿದ್ದೀನಲ್ವಾ ನೋಡಿ, ಇದು ಇಲ್ಲಿಂದ ಈ ಥರ ಬೊಪ್ಪು ಕೊಡಬೇಕು. ಈ ಕಡೆಯಿಂದ ಬಂದಿದೆ ಬಫು, ಈ ಕಡೆನೂ 4 ಬರಬೇಕು. ಆ ಥರ ಕೊಟ್ಕೊಬೇಕು. ಇದು ಈ ಕಡೆಯಿಂದ ಕೊಡಬೇಕು, ಒಂದು ಈ ಕಡೆಯಿಂದ ಕೊಟ್ಟು ಮತ್ತೆ ಇದು ಈ ಕಡೆಯಿಂದ ಕೊಡಬೇಕು. ಇದು 4 ಬರೋ ಥರ ಕೊಡಬೇಕು. ಈ ಥರ ಕೊಟ್ಟಾಗ ಬಫು ಹಿಂಗೆ ಬರುತ್ತೆ ನೋಡಿ, ಐ ಬಫ್ ಬರುತ್ತೆ. ಈ ಥರ ಕೊಡಬೇಕು ಬಫು, ಆವಾಗ ನೀಟಾಗಿ ಬರುತ್ತೆ ಬಫ್. ಈ ಥರ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಬೇಕು. ಕಟಿಂಗ್ ಆಯಿತು. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು ಮತ್ತು ಬಫ್ ಸ್ಲೀವು. ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡಿ.